So hi students, today we are discussing about the session 6 of unit 1 matrices and determinants. ಇಂದಿನ ಸೆಷನ್ ಅಲ್ಲಿ ನಾವು ಸೆಷನ್ 5 ಅನ್ನು ಸ್ಟಡಿ ಮಾಡಿದ್ವಿ. Today we are discussing about session 6. So just we summarize what are the things we have discussed in the previous session. ಹಿಂದಿನ ತರಗತಿಯಲ್ಲಿ ನಾವೇನೇನನ್ನ ಡಿಸ್ಕಸ್ ಮಾಡಿದ್ದೀವಿ ಅಂತ ಒಂದು ಮೆಮೊರೈಸ್ ಮಾಡ್ಕೊಳ್ಳೋಣ. What we have discussed is Cramer's rule to solve system of two linear equations, linear simultaneous equations. ಅಂದ್ರೆ Cramer's rule ಅನ್ನು ಉಪಯೋಗಿಸಿಕೊಂಡು ಎರಡು ಲೀನಿಯರ್ ಈಕ್ವೇಶನ್ ಕೊಟ್ಟಿರ್ತಾರೆ. ax plus by equal to a1x plus b1y plus c1 b1y equal to c1, a2x plus b2y equal to c2. ಈ ತರ ಎರಡು ಲೀನಿಯರ್ ಈಕ್ವೇಶನ್ ಕೊಟ್ಟಿದ್ದಾಗ ಆ ಈಕ್ವೇಶನ್ ಗಳನ್ನ Cramer's rule ಅಥವಾ ಡಿಟರ್ಮಿನೆಂಟ್ ಮೆಥಡ್ ಅನ್ನ ಯೂಸ್ ಮಾಡಿ we have to solve the equations. ಸಾಲ್ವ್ ಮಾಡೋದು ಅಂದ್ರೆ ಏನು? ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಅದಕ್ಕೆ ಏನ್ ಮಾಡ್ಕೊಂಡ್ವಿ ನಾವು? ಡೆಲ್ಟಾ ಬರ್ಕೊಂಡ್ವಿ, ಡೆಲ್ಟಾ ಎಕ್ಸ್ ಬರ್ಕೊಂಡ್ವಿ, ಡೆಲ್ಟಾ ವೈ ಬರ್ಕೊಂಡ್ವಿ, ಡೆಲ್ಟಾ ಎಕ್ಸ್ ಆರ್ ಡೆಲ್ಟಾ 1 ಅಥವಾ ಡೆಲ್ಟಾ 2 ಆರ್ ಡೆಲ್ಟಾ ವೈ ಬರ್ಕೊಂಡ್ವಿ. ಡೆಲ್ಟಾ ಬರ್ಕೋಬೇಕು ಅಂದ್ರೆ ಏನ್ ಮಾಡಿದ್ವಿ? ಎಕ್ಸ್ ವೈ ಕೋಎಫಿಷಿಯಂಟ್ಸ್ ಏನೇನಿದೆ ಅವನ್ನ ನಾವು ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ ಅದು ಡೆಲ್ಟಾ. ಡೆಲ್ಟಾ 1 ಬರ್ಬೇಕು ಅಂದ್ರೆ ಫಸ್ಟ್ ಕಾಲಮ್ ಶುಡ್ ಬಿ ರೀಪ್ಲೇಸ್ಡ್ ಬೈ ದ ಕಾನ್ಸ್ಟೆಂಟ್ ಟರ್ಮ್ಸ್. ಡೆಲ್ಟಾ 2 ಬರ್ಬೇಕು ಅಂದ್ರೆ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಶುಡ್ ಬಿ ರೀಪ್ಲೇಸ್ಡ್ ಬೈ ಕಾನ್ಸ್ಟೆಂಟ್ಸ್. ಸಾಲ್ವ್ ಮಾಡ್ತೀರಾ, ಡೆಲ್ಟಾ ವ್ಯಾಲ್ಯೂ ಸಿಗುತ್ತೆ, ಡೆಲ್ಟಾ 1 ಸಿಗುತ್ತೆ, ಡೆಲ್ಟಾ 2 ಸಿಗುತ್ತೆ. ದೆನ್ ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ, ವೈ ಇಸ್ ಈಕ್ವಲ್ ಟು ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ. ಸೊ ವಿ ಗೆಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ದಟ್ ಇಸ್ ಹೌ ವಿ ಆರ್ ಡನ್. ಅಂಡ್ ವಿ ಹ್ಯಾವ್ ಡನ್ ಸಮ್ ಪ್ರಾಬ್ಲಮ್ಸ್ ಆಲ್ಸೋ. ಐ ಹ್ಯಾವ್ ಗಿವನ್ ಸಮ್ ಅಸೈನ್ಮೆಂಟ್ ಆಲ್ಸೋ. And we have discussed some multiple choice questions. Okay. Now, in this session, ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಸೇಮ್ Cramer's rule to solve system of three linear simultaneous equations. ಹಿಂದಿನ ತರಗತಿಯಲ್ಲಿ ನಾವು ಟೂ ಲೀನಿಯರ್ ಸೈಮಲ್ಟೇನಿಯಸ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಇಲ್ಲಿ ತ್ರೀ ಲೀನಿಯರ್ ಸೈಮಲ್ಟೇನಿಯಸ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ಮೂರು ಈಕ್ವೇಶನ್ಸ್ ಇರುತ್ತೆ. a1x plus b1y plus c1z is equal to d1, a2x plus b2y plus c2z is equal to d2, a3x plus b3y plus c3z is equal to d3. ಈ ತರ ಮೂರು ಈಕ್ವೇಶನ್ಸ್ ಇರುತ್ತೆ. ಹಾಗಾಗಿ ನಾವಿಲ್ಲಿ ಸಾಲ್ವ್ ದ ತ್ರೀ ಲೀನಿಯರ್ ಈಕ್ವೇಶನ್ಸ್ ಅಂದ್ರೆ we have to find the value of x, y, z. x, y, z ಈ ಮೂರು ವ್ಯಾಲ್ಯೂಗಳನ್ನ ನಾವು ಕಂಡುಹಿಡಿಯಬೇಕಾಗತ್ತೆ. ಓಕೆ, ಸೊ ಅದು ಅಲ್ಲಿಗೆ 3x3 ಡಿಟರ್ಮಿನೆಂಟ್ ಗೆ ಬರುತ್ತೆ. ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ವಿ ವಿಲ್ ಸಾಲ್ವ್ ದಟ್ ಒನ್. ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿದೆ, ಅದನ್ನ ಮಾಡ್ತೀವಿ. ಅಪ್ಲಿಕೇಶನ್ ಆಫ್ Cramer's rule ಅದೇನೋ ಅವಶ್ಯಕತೆ ಬರೋದಿಲ್ಲ ನಿಮಗೆ. ಓಕೆ, ದೆನ್ ಪ್ರಾಬ್ಲಮ್ಸ್ ಫಾರ್ ಪ್ರಾಕ್ಟೀಸ್, ವಿಲ್ ಡೂ ಸಮ್ ಪ್ರಾಬ್ಲಮ್ಸ್. ದೆನ್ ಅಸೈನ್ಮೆಂಟ್ ಕ್ವಶನ್ಸ್ ಐ ವಿಲ್ ಗಿವ್ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಇಷ್ಟನ್ನ ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಇದ್ದೀವಿ. ಓಕೆ, ದೆನ್ first we will know how to do this Cramer's rule for three linear equations. ನಾನೀಗ ಟೂ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದೆ. ಅದನ್ನ ಹಿಂದಿನ ತರಗತಿಯಲ್ಲೂ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ how can we solve three linear equations by using Cramer's rule or determinant method ಅನ್ನೋದನ್ನ ನಾವು ನೋಡೋಣ. So here we consider three equations. a1x plus b1y plus c1z is equal to d1, a2x plus b2y plus c2z is equal to d2, a3x plus b3y plus c3z is equal to d3. So these are the three linear simultaneous equations. So ಇಲ್ಲಿ a1 b1 c1 d1, a2 b2 c2 d2, a3 b3 c3 d3 ಇವೆಲ್ಲವುದು ಏನು? ಕಾನ್ಸ್ಟೆಂಟ್ ಟರ್ಮ್ಸ್, ರಿಯಲ್ ನಂಬರ್ಸ್ ಆಗಿರುತ್ತೆ. ಎಕ್ಸ್ ವೈ ಝೆಡ್ ಇವೆಲ್ಲವುದು ಕೂಡ ಅನ್ನೌನ್ಸ್ ಆಗಿರುತ್ತೆ. ಅಂದ್ರೆ ಈ ಈಕ್ವೇಶನ್ ಗಳನ್ನ ಸಾಲ್ವ್ ಮಾಡಿ ಅಂದ್ರೆ ನಾವು ಈ ಈಕ್ವೇಶನ್ ಗಳನ್ನ ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀವಿ, ವೈ ವ್ಯಾಲ್ಯೂ ಕಂಡುಹಿಡಿತೀವಿ, ಮತ್ತೆ ಝೆಡ್ ವ್ಯಾಲ್ಯೂನ ಕಂಡುಹಿಡಿತೀವಿ. ಓಕೆ, ದೆನ್ ಹೌ ಕ್ಯಾನ್ ಯು ಡೂ ದಿಸ್? ಹೇಗೆ ಮಾಡೋದು? ನಾವು ಹಿಂದಿನ 2x2 ಎರಡು ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾಗ ಡೆಲ್ಟಾ ಬರ್ಕೊಂಡಿದ್ವಿ. ಯಾವ ತರ ಬರ್ಕೊಂಡಿದ್ವಿ? ಡೆಲ್ಟಾ ಎಕ್ಸ್ ಕೋಎಫಿಷಿಯಂಟ್ಸ್,
y ಕೋಎಫಿಷಿಯಂಟ್ಸ್ ಏನಿದೆ ಅದನ್ನ ನಾವು ರೋ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ವಿ. ಅಲ್ಲಿ 2 ಈಕ್ವೇಶನ್ಸ್ ಇದ್ದು, ಹಾಗಾಗಿ 2 ರೋ 2 ಕಾಲಮ್ ಬಂದಿತ್ತು. ಇಲ್ಲಿ ಎಷ್ಟು ಈಕ್ವೇಶನ್ಸ್ ಇದೆ? 3 ಈಕ್ವೇಶನ್ಸ್ ಇದೆ. ಹಾಗಾಗಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನೇನಿದೆ ಅದನ್ನ ನಾವು ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೊಳ್ತೇವೆ. ಹಿಯರ್ ಯು ಕ್ಯಾನ್ ಸಿ ಎಕ್ಸ್ ಕೋಎಫಿಷಿಯಂಟ್ ಇಸ್ a1, y coefficient is b1, z coefficient is c1. So a1 b1 c1 ಅದನ್ನ ನಾವು ಫಸ್ಟ್ ರೋ ಆಗಿ ಬರಿತೀವಿ. a1 b1 c1. ನೆಕ್ಸ್ಟ್ x y z ಕೋಎಫಿಷಿಯಂಟ್ಸ್ ಏನೇನಿದೆ? a2 b2 c2 ಅದನ್ನ ನಾವು ಇಲ್ಲಿ ಸೆಕೆಂಡ್ ರೋ ಆಗಿ ಬರ್ಕೊಳ್ತೇವೆ. ದೆನ್ ಥರ್ಡ್ ಈಕ್ವೇಶನ್ ಅಲ್ಲಿ x y z ಕೋಎಫಿಷಿಯಂಟ್ಸ್ ಏನಿದೆ? a3 b3 c3 ಇದೆ. ಅದನ್ನ ನಾವು ಥರ್ಡ್ ರೋ ಆಗಿ ಬರ್ಕೊಳ್ತೀವಿ. ಫಸ್ಟ್ ಈಕ್ವೇಶನ್ ಅಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನಿದೆ ಅದು ಫಸ್ಟ್ ರೋ ಎಲಿಮೆಂಟ್ಸ್ ಆಗತ್ತೆ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನಿದೆ ಅದು ಸೆಕೆಂಡ್ ರೋ ಎಲಿಮೆಂಟ್ಸ್ ಆಗತ್ತೆ. ಥರ್ಡ್ ಈಕ್ವೇಶನ್ಸ್ ಅಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನಿದೆ ಅದು ಥರ್ಡ್ ರೋ ಎಲಿಮೆಂಟ್ ಆಗಿ ಬರ್ಕೊಳ್ತೀವಿ. ದಟ್ ಈಸ್ ಡೆಲ್ಟಾ, ದಟ್ ಈಸ್ ಡಿಟರ್ಮಿನೆಂಟ್. Then you know how to solve this. ಇಲ್ಲಿ ಫಸ್ಟ್ ರೋ ನಲ್ಲಿ ಪ್ಲಸ್, ಸೆಕೆಂಡ್ ಕಾಲಮ್ ಅಲ್ಲಿ ಮೈನಸ್, ಥರ್ಡ್ ಕಾಲಮ್ ಅಲ್ಲಿ ಪ್ಲಸ್ ಬರುತ್ತೆ. ಅದಾದ್ಮೇಲೆ ಯಾವ ಎಲಿಮೆಂಟ್ ತಗೊಂತೀರಾ ಆ ರೋ ಮತ್ತೆ ಕಾಲಮ್ ಅನ್ನ ಬಿಟ್ಟು ಉಳಿದಿರೋದು ಡಿಟರ್ಮಿನೆಂಟ್ ಬರ್ಕೊಳ್ತೀರಾ. ಮೈನಸ್ b1 ಬರ್ಕೊಳ್ತೀರಾ, ಈ ಕಾಲಮ್ ಮತ್ತೆ ರೋ ಬಿಡ್ತೀರಾ, ಉಳಿದಿರೋದು a2 c2 a3 c3 ಅದರ ಡಿಟರ್ಮಿನೆಂಟ್ ಬರ್ಕೊಳ್ತೀರಾ. ದೆನ್ ಪ್ಲಸ್ c1 ಬರ್ಕೊಳ್ತೀರಾ, ಈ ಕಾಲಮ್ ಮತ್ತೆ ರೋ ಬಿಡ್ತೀರಾ, ಉಳಿದಿರೋದು a2 b2 a3 b3 ಅದರದ್ದು ಡಿಟರ್ಮಿನೆಂಟ್ ಬರ್ಕೊಳ್ತೀರಾ. ಅವೆಲ್ಲವೂ ಕೂಡ 2x2 ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ಅಂಡ್ ಯು ನೋ ಹೌ ಟು ಸಾಲ್ವ್ ದೋಸ್ 2x2 ಡಿಟರ್ಮಿನೆಂಟ್ಸ್. ಅವನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ಅದನ್ನ ಸಾಲ್ವ್ ಮಾಡಿದ್ರೆ ಯು ಗೆಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ. ಸೊ ನೆಕ್ಸ್ಟ್ ಡೆಲ್ಟಾ 1 ಹೇಗೆ ಬರ್ಕೊಳ್ತೀವಿ? ಅಥವಾ ಡೆಲ್ಟಾ ಎಕ್ಸ್, ಡೆಲ್ಟಾ 1 ಅಂತ ನಾದ್ರೂ ತಗೋಬಹುದು ಅಥವಾ ಡೆಲ್ಟಾ ಎಕ್ಸ್ ಅಂತ ತಗೋಬಹುದು. ಡೆಲ್ಟಾ ಎಕ್ಸ್ ಅಂದ್ರೆ ದಟ್ ಈಸ್ ಯೂಸ್ಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಡೆಲ್ಟಾ ವೈ ಅಂದ್ರೆ ದಟ್ ಈಸ್ ಯೂಸ್ಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ. ಡೆಲ್ಟಾ ಝೆಡ್ ಅಂದ್ರೆ ದಟ್ ಈಸ್ ದ ವ್ಯಾಲ್ಯೂ ಯೂಸ್ಡ್ ಟು ಫೈಂಡ್ ಝೆಡ್. ಓಕೆ, ದಟ್ ಈಸ್ ದ ಸಿಂಪಲ್ ಥಿಂಗ್ಸ್. ಸೊ ಇಲ್ಲಿ ಡೆಲ್ಟಾ 1 ಅಥವಾ ಡೆಲ್ಟಾ ಎಕ್ಸ್ ಅನ್ನ ನಾವು ಬರ್ಕೊಂಡಾಗ ಏನಾಗತ್ತೆ? ನಾವು ಇಂದಿನ ಒಂದು ಕ್ರಮ ಸುಲಭ ಮಾಡಿದ್ವಿ. ಏನು? ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಶುಡ್ ಬಿ ರೀಪ್ಲೇಸ್ಡ್ ಬೈ ಕಾನ್ಸ್ಟೆಂಟ್ಸ್ ಅಂತ. ಅಲ್ಲಿ 2 ಕಾನ್ಸ್ಟೆಂಟ್ಸ್ ಇತ್ತು, ಸೊ ಅದೆರಡನ್ನು ರೀಪ್ಲೇಸ್ ಮಾಡ್ತಾ ಇದ್ವಿ. ಇಲ್ಲಿ 3 ಈಕ್ವೇಶನ್ಸ್ ಇರೋದ್ರಿಂದ 3 ಕಾನ್ಸ್ಟೆಂಟ್ಸ್ ಇದೆ. ಯು ಕ್ಯಾನ್ ಸಿ ದಿಸ್ d1 d2 d3 3 ಕಾನ್ಸ್ಟೆಂಟ್ಸ್ ಇದೆ. ಹಾಗಾಗಿ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಇದು a1 a2 a3 ತೆಗೆದು ಏನ್ ಬರಿಬೇಕು? d1 d2 d3 ಬರಿಬೇಕು. ಉಳಿದಿರೋದೆಲ್ಲ ಹಾಗೆ ಇರುತ್ತೆ. ದಟ್ ಈಸ್ ಡೆಲ್ಟಾ ಎಕ್ಸ್. ದೆನ್ ಡೆಲ್ಟಾ ವೈ ಮಾಡಬೇಕು ಅಂದ್ರೆ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ, ಈ ಡೆಲ್ಟಾದಲ್ಲಿ ಸೆಕೆಂಡ್ ಕಾಲಮ್ ಇದೆಯಲ್ಲ b1 b2 b3 ತೆಗೆದು d1 d2 d3 ಬರಿಬೇಕು. ದಟ್ ಈಸ್ ಡೆಲ್ಟಾ ವೈ. ಡೆಲ್ಟಾ ಝೆಡ್ ಅಥವಾ ಡೆಲ್ಟಾ 3 ಬರಿಬೇಕು ಅಂದ್ರೆ ಥರ್ಡ್ ಕಾಲಮ್ ಆಫ್ ಡೆಲ್ಟಾ ಶುಡ್ ಬಿ ರೀಪ್ಲೇಸ್ಡ್ ಬೈ d1 d2 d3. ಥರ್ಡ್ ಕಾಲಮ್ ಆಫ್ ಡೆಲ್ಟಾ ಅಂದ್ರೆ c1 c2 c3 ಇದೆ, ಅದನ್ನ ತೆಗೆದು d1 d2 d3 ಬರ್ಕೋಬೇಕು. ಉಳಿದಿರೋದೆಲ್ಲ ಸೇಮ್ ಇರುತ್ತೆ. ದಟ್ ಈಸ್ ದ ವಿ ಹ್ಯಾವ್ ಟು do to find the value of delta. Okay, so you can see this now. Delta 1 is delta x. ಅದನ್ನ ನಾವು ಫಸ್ಟ್ ಕಾಲಮ್ ಆಫ್ ಡೆಲ್ಟಾ a1 a2 a3 ತೆಗೆದು d1 d2 d3 ಬರ್ಕೊಂಡಿದ್ದೀವಿ. ಉಳಿದಿರೋದು b1 b2 b3 c1 c2 c3 ಹಾಗೆ ಇದೆ. ದಟ್ ಈಸ್ ಡೆಲ್ಟಾ 1 ಆರ್ ಡೆಲ್ಟಾ x. ಇದನ್ನ ಕೂಡ ನಾವು ಸೇಮ್ ಟೈಪ್ ಅಲ್ಲಿ ಸಾಲ್ವ್ ಮಾಡಬೇಕು. ನಮಗೆ ಡೆಲ್ಟಾ 1 ಬರುತ್ತೆ ಸಾಲ್ವ್ ಮಾಡಿದಾಗ. ಅದನ್ನ ನಾವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನೀಟಾಗಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ, ಯು ಶುಡ್ ರೀಪ್ಲೇಸ್ ದ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಕಾನ್ಸ್ಟೆಂಟ್ಸ್ d1 d2 d3, ದಟ್ ಈಸ್ ಡೆಲ್ಟಾ ಎಕ್ಸ್ ಆರ್ ಡೆಲ್ಟಾ 1. ದೆನ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ 2 ಆರ್ ಡೆಲ್ಟಾ y, we have to replace second column of delta. ಸೆಕೆಂಡ್ ಕಾಲಮ್ ಅಲ್ಲಿ ಏನಿದೆ b1 b2 b3 ಇತ್ತು, ಅದನ್ನ ತೆಗೆದು we have to replace by constant terms d1 d2 d3. ಅದಾದ್ಮೇಲೆ a1 a2 a3 ಹಾಗೆ ಇರುತ್ತೆ, c1 c2 c3 ಹಾಗೆ ಇರುತ್ತೆ. we have to replace in delta only. ಇಲ್ಲಿ ಅದನ್ನ ತಗೊಂಡು ಮಾಡಬಾರ್ದು. ಓಕೆ,
Then if you want to get delta 3 or delta z, we have to replace third column of delta by constants d1, d2, d3. ಥರ್ಡ್ ಕಾಲಮ್ ಡೆಲ್ಟಾದಲ್ಲಿ ಏನಿರ್ತಿತ್ತು, C1, C2, C3 ಇರ್ತಿತ್ತು. ಅದನ್ನ ತೆಗೆದು D1, D2, D3 ಬರ್ಕೊಳ್ತೇವೆ. ಸೊ ಫಸ್ಟ್ ಡೆಲ್ಟಾ ಹೇಗ್ ಬರ್ಕೊಂಡ್ವಿ, ಅಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನಿದೆ ಮೂರು ಈಕ್ವೇಶನ್ಸ್ ಅಲ್ಲಿ ಅದನ್ನ ಆರ್ಡರ್ ಬೈ ಅಲ್ಲಿ ಫಸ್ಟ್ ಈಕ್ವೇಶನ್ ಮೊದಲಿಗೆ, ಸೆಕೆಂಡ್ ಈಕ್ವೇಶನ್, ಥರ್ಡ್ ಈಕ್ವೇಶನ್ ರೋ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಅದಾದ ಮೇಲೆ ನಾವು ಏನ್ ಮಾಡಿದ್ವಿ, ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಅಥವಾ ಡೆಲ್ಟಾ 1 ಬರ್ಬೇಕು ಅಂದ್ರೆ ಫಸ್ಟ್ ಕಾಲಮ್ A1, A2, A3 ಏನಿತ್ತಲ್ಲ ಅದನ್ನ ತೆಗೆದು D1, D2, D3 ಬರ್ಕೊಂಡ್ರೆ ದಟ್ ವಿಲ್ ಬಿಕಮ್ ಡೆಲ್ಟಾ ಎಕ್ಸ್. ದೆನ್ ಡೆಲ್ಟಾ ವೈ ಅಥವಾ ಡೆಲ್ಟಾ 2 ಬೇಕು ಅಂದ್ರೆ ಸೆಕೆಂಡ್ ಕಾಲಮ್ ಅಂದ್ರೆ B1, B2, B3 ತೆಗೆದು D1, D2, D3 ಬರ್ಕೋಬೇಕಾಗತ್ತೆ. ದೆನ್ ಇಫ್ ಯು ವಾಂಟ್ ಟು ಗೆಟ್ ಡೆಲ್ಟಾ ಝೆಡ್ ಅಥವಾ ಡೆಲ್ಟಾ 3, ಥರ್ಡ್ ಕಾಲಮ್ C1, C2, C3 ತೆಗೆದು D1, D2, D3 ಬರಿಬೇಕಾಗತ್ತೆ. ಅಂಡ್ ದೆನ್ ನಮಗೆ ಡೆಲ್ಟಾ ವ್ಯಾಲ್ಯೂ ಸಿಕ್ಕಿರುತ್ತೆ, ಡೆಲ್ಟಾ ಎಕ್ಸ್ ಬಂದಿರುತ್ತೆ, ಡೆಲ್ಟಾ ವೈ ಬಂದಿರುತ್ತೆ, ಡೆಲ್ಟಾ ಝೆಡ್ ಬಂದಿರುತ್ತೆ. ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ವೈ ಝೆಡ್ ಇವನ್ನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಆಸ್ ಯೂಶುವಲ್, ಎಕ್ಸ್ ಅಂದ್ರೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ, ವೈ ಅಂದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ, ಝೆಡ್ ಅಂದ್ರೆ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಡೆಲ್ಟಾ. ಆಸ್ ಯೂಶುವಲ್ ಲಾಸ್ಟ್ ಪ್ರಾಬ್ಲಮ್ಸ್ ಗಳಲ್ಲಿ ಮಾಡಿದ ತರ ಅಲ್ಲಿ ಎರಡು ಮಾತ್ರ ಇರ್ತಿತ್ತು, ಇಲ್ಲಿ ಇನ್ನೊಂದು ಅಡಿಷನ್ ಬಂದಿದೆ, ಡೆಲ್ಟಾ ಝೆಡ್ ಬೈ ಡೆಲ್ಟಾ. ಪ್ರೊವೈಡೆಡ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಏನು, ಡೆಲ್ಟಾ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂದ್ರೆ ಈ ಡೆಲ್ಟಾ ಏನ್ ಕಂಡಿಡಿದೀವಿ ಅದು 0 ಇರೋ ಹಾಗಿಲ್ಲ. ಯಾಕೆಂದ್ರೆ ಅದು 0 ಆಯ್ತು ಅಂದ್ರೆ ಆನ್ಸರ್ ಏನಾಗುತ್ತೆ, ಎನಿಥಿಂಗ್ ಡಿವೈಡೆಡ್ ಬೈ 0 ಈಸ್ ಇನ್ಫಿನಿಟಿ ಆಗೋಗುತ್ತೆ, ಆನ್ಸರ್ ಬರಲ್ಲ. ಮೇಲ್ಗಡೆ ಡೆಲ್ಟಾ ಎಕ್ಸ್ 0 ಬರ್ಬೋದು, ಡೆಲ್ಟಾ ವೈ 0 ಬರ್ಬೋದು, ಡೆಲ್ಟಾ ಝೆಡ್ 0 ಬರ್ಬಹುದು, ಆದ್ರೆ ಡೆಲ್ಟಾ ಮಾತ್ರ 0 ಬರೋ ಹಾಗಿಲ್ಲ. ಬಿಕಾಸ್ ಎನಿಥಿಂಗ್ ಡಿವೈಡೆಡ್ ಬೈ 0 ಈಸ್ ಇನ್ಫಿನಿಟಿ, ಬಟ್ 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ 0. ದಟ್ ಇಸ್ ದ ಥಿಂಗ್. ಓಕೆ, ಸೊ ದಟ್ ಇಸ್ ಹೌ ವಿ ಕ್ಯಾನ್ ಸಾಲ್ವ್. ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಮೂರನ್ನು ಕಂಡುಹಿಡಿಯೋದು ಕೇಳೋದಿಲ್ಲ, ಎಕ್ಸ್ ವೈ ಝೆಡ್ ಮೂರು ಕಂಡುಹಿಡಿಯಿರಿ ಅಂತ ಏನು ಹೇಳಲ್ಲ. ಕೆಲವೊಂದ್ಸರಿ ಬರೀ ಎಕ್ಸ್ ನ ಕಂಡುಹಿಡಿಯ ಕೇಳ್ತಾರೆ, ಅಥವಾ ಕೆಲವೊಂದ್ಸರಿ ಬರೀ ಝೆಡ್ ನ ಕಂಡುಹಿಡಿಯಲು ಕೇಳ್ತಾರೆ. ಅವ್ರು ಯಾವ್ದನ್ನಾರ ಕಂಡುಹಿಡಿಯ ಕೇಳಿ ಫಸ್ಟ್ ಡೆಲ್ಟಾ ಅಂತ ಕಂಡುಹಿಡಿಯಲೇಬೇಕು ನಾವು. ಅವ್ರು ಬರೀ ಝೆಡ್ ನ ಕೇಳಿದ್ರೆ ಅವಾಗ ಏನ್ ಮಾಡಿ, ಬರೀ ಇದೊಂದನ್ನ ಕಂಡುಹಿಡ್ಕೊಳ್ಳಿ, ಥರ್ಡ್ ಕಾಲಮ್ ಶುಡ್ ಬಿ ರಿಪ್ಲೇಸ್ಡ್ ಬೈ D1, D2, D3 ಅಷ್ಟೇ. ಅವ್ರು ವೈ ಝೆಡ್ ಕೇಳಿದ್ರೆ ಇವೆರಡು ಮಾತ್ರ ಕಂಡುಹಿಡಿಯಿರಿ. ಅವ್ರು ಬರೀ ಸಾಲ್ವ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆಗ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್ ಎಲ್ಲಾವುದು ಕಂಡುಹಿಡಿಬೇಕು. ಸೊ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ನೋಡಿ ಓದಿ ಏನ್ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ಅದನ್ನ ಮಾತ್ರ ಕಂಡುಹಿಡಿದ್ರೆ ಸಾಕು. ಇಲ್ಲ ಅಂದ್ರೆ ಅದು ಅನವಶ್ಯಕವಾಗಿ ಟೈಮ್ ಡಿಲೇ ಆಗ್ತಾ ಹೋಗುತ್ತೆ. ಓಕೆ, ನೌ ವಿ ಮೂವ್ ಆನ್ ಟು ಪ್ರಾಬ್ಲಮ್ಸ್ ಆನ್ ದಿಸ್ ಒನ್. ಸಾಲ್ವ್ ಯೂಸಿಂಗ್ ಕ್ರಾಮರ್ಸ್ ರೂಲ್. 5x minus 2y minus 3z is equal to 17. 3x minus y plus z is equal to 15. And x plus y minus 6z is equal to minus 13. So our ಏನ್ equations ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. Given system of equations are 5x minus 2y minus 3z is equal to 17. 3x minus y plus z is equal to 15. And x plus y minus 6z is equal to minus 13. ಇಲ್ಲಿ ನಮಗೆ ಜಾಗದ ಒಂದು ಕೊರತೆ ಇರೋದ್ರಿಂದ ನಾವೇನ್ ಮಾಡಿದೀನಿ, ಪಕ್ಕ ಬರ್ಕೊಂಡಿದೀನಿ. ಬಟ್ ನೀವು ಬರ್ಕೋಬೇಕಾದ್ರೆ ನೋಟ್ಸ್ ಅಲ್ಲಿ ಆಗ್ಲಿ ಅಥವಾ ನೀವು ಆನ್ಸರ್ ಪೇಪರ್ ಅಲ್ಲಿ ಬರ್ಕೋಬೇಕಾದ್ರೆ ಒಂದ್ರ ಕೆಳಗಡೆ ಒಂದ್ ಬರ್ಕೊಳ್ಳಿ. 5x minus 2y minus 3z equal to 17. ಅದ್ರ ಕೆಳಗೆ 3x minus y plus z is equal to 15. ಅದ್ರ ಕೆಳಗಡೆ x plus y minus 6z equal to minus 13. So that there will be no confusions ಇರ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಆರಾಮಾಗಿ ನಿಮ್ಗೆ ಆನ್ಸರ್ಸ್ ಗಳು ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೌ ಫಸ್ಟ್ ವಿ ಹ್ಯಾವ್ ಟು ರೈಟ್ ವಾಟ್, ಡೆಲ್ಟಾ ಬರಿಬೇಕು. ಡೆಲ್ಟಾ ಬರಿಬೇಕು ಅಂದ್ರೆ ಕಂಡೀಷನ್ ಏನು, ಈ ಫಸ್ಟ್ ಮೂರು ಈಕ್ವೇಶನ್ಸ್ ಗಳಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನಿದೆ ಅದನ್ನ ನಾವು ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರೀಬೇಕು. ನಾವು ಡೆಲ್ಟಾ ಇಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನು, 5 minus 2 minus 3 ಬರ್ಕೊಂಡಿದ್ದೀವಿ. ಫಸ್ಟ್ ರೋ 5 minus 2 minus 3. ಸೆಕೆಂಡ್ ಈಕ್ವೇಶನ್ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನು 3, ಇಲ್ಲಿ ಏನು ಇಲ್ಲ ಅಂದ್ರೆ -1, ಇಲ್ಲಿ +1, 3 -1 +1 ಇಲ್ಲಿ ಬರ್ಕೊಂಡಿದ್ದೇವೆ, 3 -1 +1. ದೆನ್ ಈ ಈಕ್ವೇಶನ್ ಅಲ್ಲಿ ಥರ್ಡ್ ಈಕ್ವೇಶನ್ ಅಲ್ಲಿ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಏನು ಇಲ್ಲ ಅಂದ್ರೆ 1, ಇಲ್ಲೂ ಕೂಡ ಏನು ಇಲ್ಲ ಅಂದ್ರೆ 1, ಇಲ್ಲಿ -6. ಸೊ 1 1 -6. okay, so 5 minus 2 minus 3, 3 minus 1 1, and 1 1 minus 6. that is the delta. ಇದಾದ್ಮೇಲೆ ನಾವು ಇದನ್ನ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡಬೇಕು, ಫಸ್ಟ್ ಈ ಎಲಿಮೆಂಟ್ ತಗೊಳ್ತೀರಾ, ಫಸ್ಟ್ ರೋ ನಲ್ಲಿ 5 ತಗೊಳ್ತೀರಾ,
ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ, ಉಳಿದಿರೋದನ್ನ ಡಿಟರ್ಮಿನೆಂಟ್ ಬರ್ಕೊಳ್ತೀರಾ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ತಗೊಂತೀರಾ, ಫಸ್ಟ್ ರೋ ನಲ್ಲಿ ಅಲ್ಲಿ ಏನೇ ಇರ್ಲಿ, ಮೈನಸ್ ಇರ್ಲಿ ಪ್ಲಸ್ ಇರ್ಲಿ, ಯು ಹ್ಯಾವ್ ಟು ಟೇಕ್ ಒನ್ ಮೈನಸ್, ಕಂಪಲ್ಸರಿ ಒನ್ ಮೈನಸ್ ತಗೊಳ್ಳೇಬೇಕು. ದೆನ್ ಅಲ್ಲೇನಿದೆ -2 ತಗೊಂಡ್ಮೇಲೆ ಆ ರೋ ಮತ್ತೆ ಕಾಲಮ್ ಅನ್ನ ಬಿಡಬೇಕು, ಉಳಿದಿರೋ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಬರ್ಕೊಳ್ತೀರಾ. ದೆನ್ ಥರ್ಡ್ ಎಲಿಮೆಂಟ್ ಏನಿದೆ ಅದು +(-3) ಬರ್ಕೊಳ್ತೀರಾ. ದೆನ್ ಆ ಕಾಲಮ್ ಮತ್ತೆ ರೋ ಬಿಟ್ಟು 3 - 1 1 1 ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ತೀರಾ. ಸಿನ್ಸ್ ಆಲ್ರೆಡಿ ವಿ ಹ್ಯಾವ್ ಸಾಲ್ವ್ಡ್ ಸೋ ಮೆನಿ ಪ್ರಾಬ್ಲಮ್ಸ್ ಆಫ್ ದಿಸ್ ಕೈಂಡ್, ನಾವು ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಫಸ್ಟ್ ಐ ವಿಲ್ ಟೇಕ್ 5 ಬರ್ಕೊಂಡಿದ್ದೀನಿ. ಈ ಕಾಲಮ್ ಮತ್ತೆ ರೋ ಬಿಟ್ಟಿದ್ದೀನಿ, ಉಳಿದಿರೋದೇನು -1 × -6, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6 1s are 6 ಬರ್ಕೊಂಡಿದ್ದೀನಿ. ದೆನ್ ನಾವು ಈ ಕಡೆ ಸೆಕೆಂಡರಿ ಡಯಾಗನಲ್ ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಏನ್ ಬರಬೇಕು, ವಿ ಹ್ಯಾವ್ ಟೇಕ್ ಒನ್ ಅಡಿಷನಲ್ ಮೈನಸ್ ತಗೊಳ್ಬೇಕು. ಅಲ್ಲಿ ಎರಡೂ ಮೈನಸ್ ಇದ್ರೂ ಪ್ರಾಬ್ಲಮ್ ಇಲ್ಲ, ಯು ಹ್ಯಾವ್ ಟೇಕ್ ಒನ್ ಅಡಿಷನಲ್ ಮೈನಸ್. ಸೊ -1 × 1 is -1. So -1 × -6 is +6, and here minus of 1 × 1 is -1. Then ಇಲ್ಲಿ ಸೆಕೆಂಡ್ ಎಲಿಮೆಂಟ್ ತಗೋಬೇಕಾದ್ರೆ ಇಲ್ಲಿ ಕಂಪಲ್ಸರಿ ಒಂದು ಅಡಿಷನಲ್ ಮೈನಸ್ ತಗೊಳ್ಳೇಬೇಕು. ಇಲ್ಲಿ ಮೈನಸ್ ಇರಬಹುದು, ಆದ್ರೆ ನೀವು ಒಂದು ಅಡಿಷನಲ್ ಆಸ್ ಪರ್ ರೂಲ್ ಮೈನಸ್ ತಗೊಳ್ಳೇಬೇಕು. ಸೊ ಮೈನಸ್ ಆಫ್ ಮೈನಸ್, ಸೊ ಇಟ್ ವಿಲ್ ಬಿಕಮ್ +2. ಇಲ್ಲಿ ಪ್ಲಸ್ ಯಾಕೆ ಬರ್ಕೊಂಡಿದೀವಿ ಅಂದ್ರೆ ಡೈರೆಕ್ಟ್ ಆಗಿ ಮೈನಸ್ ಆಫ್ -2 ಇಟ್ ವಿಲ್ ಬಿಕಮ್ +2. ದೆನ್ ಈ ಕಾಲಮ್ ಮತ್ತೆ ರೋ ಬಿಟ್ಬಿಡಿ, ಉಳಿಯೋದು 3 × -6, -6 × 3 is -18, and here -1 × 1 is -1. Okay, so minus of -2 +2 ಆಯ್ತು. ಈ ಕಾಲಮ್ ಮತ್ತೆ ರೋ ಬಿಟ್ಬಿಡಿ, ಉಳಿದಿರೋದು 3 1 1 -6. ಸೊ 3 × -6 ಅಂದ್ರೆ -18, 1 × -1 is -1. ದೆನ್ ಇಲ್ಲೇನಿದೆ ಥರ್ಡ್ ಎಲಿಮೆಂಟ್ ಪ್ಲಸ್ ಆಫ್ -3, ಪ್ಲಸ್ ಆಫ್ -3 ಅಂದ್ರೆ ಇಟ್ ಈಸ್ -3. ಸೊ ಈ ಕಾಲಮ್ ಮತ್ತೆ ರೋ ಬಿಟ್ಬಿಡಿ, ಉಳಿಯೋದು 3 - 1 1 1. ಸೊ 3 × 1 is 3, and -1 × -1 is +1. ಎಲ್ಲಿ ಬಂತು ಮೈನಸ್? ಆಸ್ ಪರ್ ರೂಲ್ ಒಂದು ಅಡಿಷನಲ್ ಮೈನಸ್ ತಗೋಬೇಕು. ಇಲ್ಲ ಆಲ್ರೆಡಿ ಒಂದು ಮೈನಸ್ ಇದೆ, ಇಟ್ ವಿಲ್ ಬಿಕಮ್ -(-) +1. ಅಷ್ಟೇ, ಅದು ಕರೆಕ್ಟ್ ಆಗಿ ಬರ್ಕೊಂಡ್ರಿ ಅಂದ್ರೆ ಮುಗಿಯಿತು, ಸಾಲ್ವ್ ಮಾಡೋದು ಸಿಂಪ್ಲಿಫಿಕೇಶನ್ ಅಷ್ಟೇ. 6 - 1 is 5, 5 5s are 25. ಇಲ್ಲಿ 6 ಒಂದನ್ನ ಕಳೆದ್ರೆ 5 ಬರುತ್ತೆ, 5 5 25. ದೆನ್ -18 -1 -19 ಆಗುತ್ತೆ, ಎರಡನ್ನ ಆಡ್ ಮಾಡಬೇಕಾಗತ್ತೆ. -19 -19 × +2, ಸೊ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. 19 × 2 is 38. -18 -1 -19 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ಕೊಳ್ತೀರಾ, 19 2 38. ದೆನ್ ಇಲ್ಲಿ 3 + 1 4, 4 × -3 ಅಂದ್ರೆ -12. ದಟ್ ಇಸ್ ಸಿಂಪಲ್, ಯು ನೋ, -12. ದೆನ್ ಇಫ್ ಯು ಸಾಲ್ವ್ ದಿಸ್, 38 -38 -12 ಎರಡು ಮೈನಸ್ ಇರೋದ್ರಿಂದ ಇವೆರಡನ್ನ ಆಡ್ ಮಾಡ್ಕೊಳ್ಳಿ. 38 + 12 50 ಆಯ್ತು. 25 - 50, -38 -12 is -50. ಸೊ 25 - 50 ಅಂದ್ರೆ ಆನ್ಸರ್ ಇಸ್ -25. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಯಾಕೆಂದ್ರೆ ಆಲ್ರೆಡಿ ಸಾಲ್ವ್ ಮಾಡಿದೀವಿ ಇವನ್ನೆಲ್ಲ ಅದನ್ನು ನಾವು. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ Δ1 ಅಥವಾ Δx. ನೀವು Δ1 ಅಂತ ಬರ್ಕೊಂಡಿದ್ರೆ ಸಿಂಪಲ್ ಇರುತ್ತೆ, ಯಾಕೆಂದ್ರೆ ಎಲ್ಲಾ ಟೈಮ್ ಅಲ್ಲೂ XYZ ಕೊಡ್ತಾರೆ ಅಂತ ಏನಿಲ್ಲ. ಕೆಲವೊಂದ್ಸರಿ UVW ಕೊಡಬಹುದು, ಕೆಲವೊಂದ್ಸರಿ PQR ಕೊಡಬಹುದು, ಕೆಲವೊಂದ್ಸರಿ R1 R2 R3 ಕೊಡಬಹುದು, ಏನ್ ಬೇಕಾದ್ರೂ ಕೊಡಬಹುದು ಪ್ರಾಬ್ಲಮ್ಸ್ ಗಳಲ್ಲಿ, ಅನ್ನೋನ್ ವೇರಿಯಬಲ್ಸ್. ಹಾಗಾಗಿ ಇಟ್ ಇಸ್ ಬೆಟರ್ ಟು ಟೇಕ್ Δ1. ದೆನ್ ಈಗ ಏನ್ ಮಾಡ್ಬೇಕು, Δ1 ಬೇಕು ಅಂದ್ರೆ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಅಂದ್ರೆ 5 3 1 should be replaced by constants. ಏನೇನಿದೆ ಕಾನ್ಸ್ಟೆಂಟ್ಸ್? ಫಸ್ಟ್ ಈಕ್ವೇಶನ್ ಅಲ್ಲಿ 17, ಸೆಕೆಂಡ್ ಈಕ್ವೇಶನ್ ಅಲ್ಲಿ 15, ಥರ್ಡ್ ಈಕ್ವೇಶನ್ ಅಲ್ಲಿ -13. ಸೊ 5 3 1 should be replaced by 17, 15 and -13. Again, as usual, we have to solve this one. ಏನು ಚೇಂಜಸ್ ಇಲ್ಲ. ಫಸ್ಟ್ 17 ಬರ್ಕೊಳ್ತೀರಾ, ಈ ಕಾಲಮ್ ಮತ್ತೆ ರೋ ಬಿಟ್ಬಿಡಿ, ಉಳಿದಿರೋದು ಮೈನಸ್ ಇಂಟು ಮೈನಸ್ ಪ್ಲಸ್, 6 1s are 6, minus 1 into 1, that is 1. Then minus of minus +2, ಆ ಕಾಲಮ್ ಮತ್ತೆ ರೋ ಬಿಡಿ, ಉಳಿಯೋದು 15 into -6 is -90, 15 90. Then minus into minus plus 13 into 1 is 13.
ಇಲ್ಲಿ ಒಂದು ಅಡಿಷನಲ್ ಮೈನಸ್ ತಗೋಬೇಕು, ಇಲ್ಲೊಂದು ಮೈನಸ್ ಇದೆ. ಇಟ್ ವಿಲ್ ಬಿಕಮ್ ಪ್ಲಸ್ 13 into 1 is 13. ದೆನ್ -3 ಹಾಗೆ ಬರ್ಕೋಬೇಕಾಗತ್ತೆ. -3 ತಗೊಂಡ್ರೆ ಈ ಕಾಲಮ್ ಮತ್ತೆ ರೋ ನ ಬಿಟ್ಟಾಗ ಉಳಿಯೋದು 15 into 1 is 15. ಅಗೇನ್ ಯು ಹ್ಯಾವ್ ಟೇಕ್ ಅಡಿಷನಲ್ ಮೈನಸ್. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಆಲ್ರೆಡಿ 2 ಮೈನಸ್ ಇದೆ, ಜೊತೆಗೆ ನಾವು ಒಂದು ಅಡಿಷನಲ್ ಮೈನಸ್ ತಗೋಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಅಗೇನ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 3 ಮೈನಸ್ ಬರುತ್ತೆ. ಸೊ 2 ಮೈನಸ್ ನ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ, ಇನ್ನೊಂದು ಮೈನಸ್ ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಆಗುತ್ತೆ. ಸೊ ಮೈನಸ್ 13 into 1 is 13. ಸೊ ಇದು ನಾವು ಈ ಡಿಟರ್ಮಿನೆಂಟ್ ಅನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಂಡಾಗ ಬರುತ್ತೆ. ಇದಾದ್ಮೇಲೆ ಏನು, ಜಸ್ಟ್ ಸಿಂಪ್ಲಿಫಿಕೇಶನ್. 6 minus 1 5. 17 17 into 5 is 85. ಮಗಿ ಬರುತ್ತೆ. ದೆನ್ ಮೈನಸ್ 90 ಪ್ಲಸ್ 13. ಮೈನಸ್ 90 ಪ್ಲಸ್ 13 ಅಂದ್ರೆ ಮೈನಸ್ 90 ಅಲ್ಲಿ 13 ಅನ್ನ ಕಳೆದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಮೈನಸ್ 77. ಮೈನಸ್ 77 ಆಗುತ್ತೆ. ಮೈನಸ್ 77 ಇಂಟು 2 ಅಂದ್ರೆ ಇಟ್ ಇಸ್ ಮೈನಸ್ 154. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 77 into 2 is 154. Then another one, 15 minus 13 is 2, and 2 into minus 3 is minus 6. Then if you simplify this one, minus 154 minus 6 andre minus 160 aitu. So 85 minus 160 means answer is minus 75. So the value of delta 1 we got here is minus 75. Delta value minus 25 ಬಂದಿದೆ, ಮತ್ತೆ delta 1 value minus 75 ಬಂದಿದೆ. Now we will move on to next slide. ಅಲ್ಲಿ delta 2 ಇದೆ. So we will go for delta 2. So delta 2 ಬೇಕಂದ್ರೆ ಏನ್ ಮಾಡಬೇಕು, in delta second column ಏನಿದೆ ಡೆಲ್ಟಾದಲ್ಲಿ, second column is minus 2 minus 1 1 should be replaced by 17 15 minus 13. ಅದನ್ನ ಸೆಕೆಂಡ್ ಕಾಲಮ್ ಅಲ್ಲಿ ಬರೀತೀವಿ. ದೆನ್ ಡೆಲ್ಟಾ 3 ಬೇಕು ಅಂದ್ರೆ ಥರ್ಡ್ ಕಾಲಮ್ ಆಫ್ ಡೆಲ್ಟಾ ಅಂದ್ರೆ minus 3 1 minus 6 should be replaced by 17 15 minus 13. ಸೆಕೆಂಡ್ ಕಾಲಮ್ ತೆಗೆದು ಈ ರೆಡ್ ಕಲರ್ ಇರೋ ವ್ಯಾಲ್ಯೂಸ್ ಹಾಕಿದ್ರೆ ಇಟ್ ಬಿಕಮ್ ಡೆಲ್ಟಾ 2. ಥರ್ಡ್ ಕಾಲಮ್ ತೆಗೆದು ಈ ರೆಡ್ ಕಲರ್ ಇರತಕ್ಕಂತ ವ್ಯಾಲ್ಯೂಸ್ ಹಾಕಿದ್ರೆ ಇಟ್ ಬಿಕಮ್ ಡೆಲ್ಟಾ 3. ಓಕೆ, ಸೊ ವಿ ಗಾಟ್ ಹಿಯರ್. ಸೊ ಡೆಲ್ಟಾ 2 is equal to ಫಸ್ಟ್ ಕಾಲಮ್ ಹಾಗೆ ಇರುತ್ತೆ, ಥರ್ಡ್ ಕಾಲಮ್ ಹಾಗೆ ಇರುತ್ತೆ. ಸೆಕೆಂಡ್ ಕಾಲಮ್ should be replaced by 17 15 minus 13. ಅಗೇನ್ ಸಿಂಪ್ಲಿಫೈ. ಫಸ್ಟ್ ಪ್ಲಸ್ 5 ಬರ್ಕೊಳ್ತೀರಾ, ಈ ಕಾಲಮ್ ಮತ್ತೆ ರೋ ಬಿಡ್ತೀರಾ, ಉಳಿದಿರೋದು 15 into minus 6 that is minus 90 minus 13 into 1 another minus ತಗೋಬೇಕು, minus into minus plus 13 into 1 is plus 13. Then minus 17, ಇಲ್ಲಿ minus 17 ಇದೆ, so you can take minus 17. ಈ ಕಾಲಮ್ ಮತ್ತೆ ರೋ ಬಿಟ್ಬಿಡಿ, ಉಳಿಯೋದು 3 into minus 6 is minus 18 ಅಂದ್ರೆ minus into plus minus 6 3s are 18. Then minus of 1 into 1 is minus 1. Then this one minus 3 ತಗೊಳ್ತೀರಾ, ಈ ಕಾಲಮ್ ಮತ್ತೆ ರೋ ಬಿಟ್ರೆ it becomes minus 13 into 3 is minus 39 and minus 1 into 15 is minus 15. ಇಲ್ಲಿ minus into plus minus 13 ಮೂರ್ಲಿ 39. ಇಲ್ಲಿ ಒಂದು ಮೈನಸ್ ಅಡಿಷನ್ ತಗೊಳ್ತೀರಾ, so minus into plus is minus 15 into 1 is 15. So if you simplify this we get minus 90 plus 70 plus 13 minus 90 plus 13 andre it is minus 77. So minus 77 into 5 andre it is minus 385 ಆಗುತ್ತೆ. You can use calculators for this. Simple calculations can use ಮಾಡಬಹುದು. Minus 77 into 5 is minus 385. Then minus 18 minus 1 that is minus 19. ಎರಡನ್ನು ಆಡ್ ಮಾಡ್ಕೋಬೇಕಾಗುತ್ತೆ. minus 19 into minus 17. So minus into minus plus 19 into 17 is 323. And here minus 39 minus 15. So ಎರಡನ್ನ ಆಡ್ ಮಾಡ್ಕೋಬೇಕಾಗುತ್ತೆ. minus 39 minus 15 is minus 54. minus 54 into minus 3 ಅಂದ್ರೆ minus into minus plus
54 into 3 is 162. ಓಕೆ, ಇವೆರಡು ಪ್ಲಸ್ ಆಗುತ್ತೆ, ಯಾಕೆಂದ್ರೆ ಇಲ್ಲಿ ಮೈನಸ್ ಮೈನಸ್ ಆಡ್ ಮಾಡ್ಕೊಳ್ತೀವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲೂ ಎರಡು ಮೈನಸ್ ಮೈನಸ್ ಆಡ್ ಮಾಡ್ಕೊಳ್ತೀವಿ, ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಾಟ್ ಯು ಗೆಟ್ ಹಿಯರ್ ಇಟ್ ಇಸ್, ವಿ ಗೆಟ್ ಮೈನಸ್ 385 ಪ್ಲಸ್ 323 ಪ್ಲಸ್ 162. ಸೊ 323 ಪ್ಲಸ್ 162 ಅಂದ್ರೆ 485 ಆಗುತ್ತೆ. ಓಕೆ, 323 plus 462 is 485. 485 minus 385 and it is 100. So the value of delta 2 is 100. Now we will move on to the third one, delta 3. Delta 3 beku andre third column should be replaced by 17, 15 minus 13. Now you can take 5 here. E column matte row bittaga minus into minus plus 13 into 1 is 13. Then we take additional minus 1 into 15 is minus 15. Then ಇಲ್ಲಿ minus 2 ಇದೆ, so it is minus of minus 2, it become plus 2. Leave this column and row, remaining 3 into minus 13 is minus 39, minus 1 into 15 is minus 15. Then plus 17 is there, so 3 into ಈ column ಮತ್ತೆ row ಬಿಟ್ಟಾಗ 3 into 1 is 3, minus into minus plus 1 into 1 is 1. Now it's left with simplification. 13 minus 15 andre minus 2, minus 2 into 5 andre minus 10, plus minus 39 minus 15 andre minus 54 ಆಗುತ್ತೆ. Minus 54 into plus 2 andre minus into plus is minus 54 into 2 is 108. Then 3 plus 4, 3 plus 1, 4, 17 4s are 68. So ಇಲ್ಲಿ minus 108 minus 10 ಅಂದ್ರೆ minus 118 ಆಗುತ್ತೆ. So minus 118 plus 68 is minus 50. So therefore delta 3 is minus 50. So what are the values we got? Delta ಸಿಕ್ತು, delta 1 ಸಿಕ್ತು, delta 2 100 ಬಂತು, delta 3 minus 50 ಬಂತು. And delta minus 25 ittu, delta 1 minus 75 ittu. Now we have to find the values of x, y, z. So what is x? Delta x divided by delta. Delta x ಎಷ್ಟು ಬಂದಿತ್ತು? minus 75. ಹಿಂದಿನ ಸ್ಲೈಡ್ ಅಲ್ಲಿ ಇದೆ, minus 75 ಬಂದಿದೆ. ಡೆಲ್ಟಾ ವ್ಯಾಲ್ಯೂ ಏನಿದೆ? minus 25 ಇದೆ. So minus minus cancels, 25 only, 25 ಮೂರ್ಲಿ, 25 ones are 25 threes are. So the value of x is 3. Then y is equal to delta y divided by delta. So here we got delta y ಏನ್ ಬಂದಿದೆ? 100 ಬಂದಿದೆ. ಡೆಲ್ಟಾ ಏನ್ ಬಂದಿತ್ತು? minus 25 ಬಂದಿತ್ತು. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. So plus divided by minus is minus. Then 25 ones are 25 fours are 25 only, 25 ನಾಲ್ಕಲಿ 100. So y value is minus 4. Then z is delta z or delta 3 by delta. Delta 3 ಎಷ್ಟು ಬಂದಿದೆ? minus 50 divided by delta ಏನ್ ಬಂದಿದೆ? minus 25. So minus minus gets cancels, 25 ones are 25 twos are. So answer is z is equal to 2. So therefore we got x equal to 3, y equal to minus 4 and z is equal to 2. ಈಗ ಬಂದಿರೋ ಆನ್ಸರ್ ಸರಿನೋ ತಪ್ಪೋ ಅಂತ ಹೇಗೆ ಗೊತ್ತಾಗುತ್ತೆ? As I said in the previous class, ಒಂದ್ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಅನ್ನ ಹಾಕಿ ಆಗ RHS ಅಲ್ಲಿ ಏನಿದೆ ಆನ್ಸರ್ ಬಂತು ಅಂದ್ರೆ ಯುವರ್ ಆನ್ಸರ್ಸ್ ಆರ್ ಕರೆಕ್ಟ್. ಸೊ 3 minus 4 2 ಇದೆ, ಜಸ್ಟ್ ವಿ ವಿಲ್ ಯೂಸ್ ಇಟ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್. ಇಲ್ಲಿ ಹಾಕೋಣ 3 minus 4 2, ಇಲ್ಲಿ 3 minus 4 2. So 3 minus 4 is minus 1, minus 6 into 2 is minus 12. So minus 12 minus 1 is minus 13. So ನಮಗೆ ಆನ್ಸರ್ ಬರುತ್ತೆ. Okay, so the answers are correct. Now we move on to next problem. ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀವಿ. Solve the following equation using Cramer's rule. So they are given x plus y plus z equal to 7, 2x plus 3y plus 2z equal to 17, 4x plus 9y plus z is equal to 37. Now ಈಗ ಏನ್ ಬರಿಬೇಕು? ಡೆಲ್ಟಾ ಬರಿಬೇಕು. ಡೆಲ್ಟಾ ಹೇಗೆ ಬರಿಬೇಕು?
ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ 3 ಈಕ್ವೇಶನ್ ಏನಿದೆ ಅದನ್ನ ನಾವು ರೋ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀವಿ. ಇಲ್ಲಿ 1 1 1 ಇಲ್ಲಿ ಬರ್ಕೊಂಡಿದ್ದೇವೆ. 2 3 2 ಸೆಕೆಂಡ್ ರೋ ನಲ್ಲಿ ಬರ್ದಿದ್ದೀವಿ. 4 9 1 ಥರ್ಡ್ ರೋ ನಲ್ಲಿ ಬರ್ದಿದ್ದೀವಿ. All coefficients of x y z are written in determinant form. Now plus 1 ತಗೊಳ್ಳಿ, ಈ ಕಾಲಮ್ ರೋ ಬಿಡಿ. 3 into 1 3 minus 9 into 2 is minus 18. Then take minus 1, leave this column under row. 2 into 1 is 2, minus 4 into 2 is minus 8. Then take plus 1, then leave this column under row. Then 2 into 9 18, minus 4 into 3 is minus 12. Hope you know this because we have done so many problems of this kind. ಹಾಗಾಗಿ ನಿಮ್ಗೆ ಅರ್ಥ ಆಗತ್ತೆ ಇದು ಹೇಗೆ ಬರಿಬಹುದು ಅಂತ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಅಡಿಷನ್ ಇನ್ನೊಂದು ಸ್ಟೆಪ್ ಬರ್ಕೊಳ್ಳಿ. ಏನೊಂದು ಸ್ಟೆಪ್ಗಳು ಜಾಸ್ತಿ ಆಗತ್ತೆ ಬಟ್ ಆನ್ಸರ್ ಪಕ್ಕಾ ಬರುತ್ತೆ. 3 minus 18 is minus 15. Minus 15 into 1 is minus 15. 2 minus 8 is minus 6. Minus into minus plus 6 ones are 6. Next 18 minus 12 is 6. 6 into 1 is 6. So 6 plus 6 12. 12 minus 15 is minus 3. So that is the value of delta. Delta is bantu namage minus 3 bantu. Now we go for delta 1. Delta 1 is obtained by replacing first column of delta by constants 7 17 37. First column nalli 7 17 37 baradre adu delta 1 agate. If you want to get delta 2, second column should be replaced by 7 17 37. If you want to get delta 3, you replace third column of delta by 7 17 37. Okay, so ಜ್ಞಾಪಕ ಇಟ್ಕೊಂಡಿರಿ ಅದನ್ನ. So namge delta equal to minus 3 bandide. Now we find delta 1. First take 7, leave this column and row. 3 into 1 is 3, minus 9 into 2 is 18. Then take minus 1 ತಗೊಂಡಿದ್ದೀವಿ. Leave this column and row ಬಿಟ್ಟಿದ್ದೀವಿ. 17 into 1 is 17, minus 37 into 2 is minus 74. Next take plus 1 ಇಲ್ಲಿ ಬರ್ಕೊಂಡಿದ್ದೀವಿ. Leave this column and row ಅದನ್ನ ಬಿಟ್ಟಾಗ 17 into 9 is 153, minus 37 into 3 is minus 111. Then if you simplify this, 3 minus 18 is minus 15, minus 15 into 7 is minus 105, 105. Then 17 minus 74 is 57. 17 minus 74 is minus 57. Minus into minus plus 57 into 1 is 57. Then 153 minus 111 is 42. 42 into 1 is 42. Then ಎರಡು ಪ್ಲಸ್ ಇದೆ, ಇವೆರಡನ್ನ ಆಡ್ ಮಾಡ್ಕೊಳ್ಳಿ. 57 plus 42 is 111. Sorry, 109. 50 plus 40. Okay, so 50 plus 40 90, 97, 99. 99 ಆಗತ್ತೆ. 99 minus 105 is minus 6. 57 42 add ಮಾಡಿದ್ರೆ 99 minus 105 ಅಂದ್ರೆ minus 6. Therefore delta 1 is minus 6. Now delta 2, second column is replaced by 7 17 37. Now take first element 1 ತಗೊಂಡಿದ್ದೀನಿ, ಆ ಕಾಲಮ್ ಮತ್ತೆ ರೋ ಬಿಟ್ಟಿದ್ದೀನಿ. ರಿಮೈನಿಂಗ್ 17 into 1 is 17, minus 37 into 2 is minus 74. Next second element is minus 7 ಬರ್ಕೊಂಡಿದ್ದೀನಿ. Leave this column under row. 2 into 1 is 2, minus 4 into 2 is minus 8. Then leave this column, take another element 1, leave this column and row. 2 into 37 is 74, minus 4 into 17 is minus 68.
So simplify ಮಾಡಿದ್ರೆ 17 minus 74 is 57, minus 57, minus 57 into 1 is minus 57. Then 2 minus 8 is minus 6, minus into minus plus, 6 sevens are 42. 74 minus 68 is 6, 6 into 1 is 6. Then it is 42 plus 6 is 48, 48 minus 7, 57 is minus 9. Therefore, the value of delta 2 is minus 9. Delta 2 value S1 to minus 9. Delta 1 minus 3, delta minus 3, delta 1 minus 6, delta 2 minus 9. Now we go for delta 3. Here, third column is replaced by constants 7, 17, 37. So here, now take element 1, leave this column and row. 37 into 3 is 111, minus 9 into 17 is 153. Take the second element minus 1, leave this column and row. 37 into 2 is 74, minus 4 into 17 is minus 68. Take this third element plus 7, leave this column and row. 2 into 9 is 18, minus 4 into 3 is minus 12. Now if we simplify this, 111 111 minus 153 ಅಂದ್ರೆ minus 42 ಉಳಿಯುತ್ತೆ. Minus 42 into 1 is minus 42. Then 74 minus 68 is plus 6 ಉಳಿಯುತ್ತೆ. 74 minus 68 ಮಾಡಿದ್ರೆ plus 6. 6 into minus 1 ಅಂದ್ರೆ minus 6. Then 18 minus 12 ಅಂದ್ರೆ 6 ಉಳಿಯುತ್ತೆ. 6 into 7 is 42. And you observe minus 42 plus 42 gets cancels. We get the answer is minus 6. So delta 3 value is minus 6. Delta 1 minus 3, delta minus 3, delta 1 minus 6, delta 2 minus 9, delta 3 minus 6. Now we find the values of x, y, z. What is x? Delta 1 divided by delta. What is delta 1? Minus 6. What is delta? Minus 3. So minus minus cancels. 3 ones are 3 twos are. Therefore, x value is 2. Then y is equal to delta 2 divided by delta. What is delta 2? Minus 9. What is delta? Minus 3. Minus minus gets cancels. 3 ones are 3 threes are. Therefore, y equal to 3. And this z is equal to delta 3 divided by delta. Delta 3 is minus 6 and delta is minus 3. So minus minus cancels. 3 ones are 3 twos are. Therefore, the value of z is 2. So finally, what is the value of x? 2. What is the value of y? 3. What is the value of z? 2. So 2, 3, 2. So ಬಂದಿರೋ ಆನ್ಸರ್ ಸರಿನೋ ತಪ್ಪು ಚೆಕ್ ಮಾಡಬೇಕು ಅಂದ್ರೆ ಹೇಗೆ ಮಾಡ್ತೀರಿ? Just you can take any one equation toli. So x to 2, y 3, z 2 ಇದೆ. ಈ equation ಅಲ್ಲಿ ಹಾಕ್ಬಿಡಿ. Simple equation ಅಲ್ಲಿ ಹಾಕಿ. 2 plus 3 plus 2. 3 plus 2, 5. 5 plus 2, 7. So answer is correct. Therefore, x is equal to 2, y equal to 3, and z is equal to 2 is the right answer. Now we will move on to another problem here. Solve the following equations by Cramer's rule. So the given system of linear equations are 2x plus y minus z equal to 3, x plus y plus z equal to 1, x minus 2y minus 3z is equal to 4. Now we write delta. Ili coefficients of x is 2, y coefficient is 1, z coefficient is minus 1. So 2, 1, minus 1. First row barkondiddeve. Second row nalli 1, 1, 1, 1, 1, 1 barkondiddeve. Third row nalli 1, minus 2, minus 3 barkondiddeve. Now solve this. What are the constants? 3, 1, 4. ಅದನ್ನ ನಾವು delta 1, delta 2, delta 3 ಕಂಡುಹಿಡಿಯಬೇಕಾದ್ರೆ ಯೂಸ್ ಮಾಡ್ತೀವಿ. Now take 2 first element 2 ಬರ್ಕೊಂಡಿದ್ದೀನಿ.
ಕಾಲಮ್ ಅಂಡ್ ಲೀವ್ ರೋ ಬಿಟ್ಟಿದ್ದೀನಿ. ಉಳಿಯೋದು 1 into -3 -3 minus of minus plus 2 ones are 2. Then take minus of 1, leave this column and row. 1 into -3 is -3, minus 1 into 1 is -1. Then take third one, -1, leave this column and row. 1 into -2 is -2, and 1 into -1 is -1. So if you simplify, -3 plus 2 is -1, -1 into 2 is -2. Then -3 minus 1 is -4, minus into minus plus 4 ones are 4. Then -2 minus 1 -3, minus into minus plus 3 ones are 3. So minus ಗಳು ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. Then 3 plus 4 7, 7 minus 2 is 5. So the value of delta is 5. Next delta 1 ತಗೋಬೇಕು. delta 1 ಅಂದ್ರೆ replace first column of delta by constants 3 1 4. For delta 2 replace second column of delta by 3 1 4. For delta 3 replace third column of delta by 3 1 4. So ಇಲ್ಲಿ 3 1 4 ಬರ್ಕೊಂಡಿದ್ದೀನಿ. As usual, take first element 3, leave this column and row. Remaining 1 into -3 is -3, minus into minus plus 2 ones are 2. Take second element -1, leave this column and row. 1 into -3 is -3, -4 into 1 is -4. Then take third element -1, leave this column and row. 1 into -2 is -2, -4 into 1 is -4. Simplify ಮಾಡಿ. -3 plus 2 is -1, -1 into 3 is -3. Then -3 minus 4 is -7. Then minus into minus plus 7 ones are 7. Then -2 minus 4 is -6. Then minus into minus plus 6 ones are 6. So totally 7 plus 6 is 13. 13 minus 3 is 10. Therefore the value of delta 1 is 10. So delta 5 bantu, delta 1 10 bandide. Then delta 2, replace second column of delta by 3 1 4. We have done here. Take first element 2, leave this column and row. Remaining 1 into -3 is -3, -4 into 1 is -4. Then take second element -3, leave this column and row. Remaining 1 into -3 -3, -1 into 1 -1. Then last element -1, leave this column and row. Remaining 4 ones are 4, 1 into -1 is -1. So simplify ಮಾಡಿದ್ರೆ we get -3 -4 -7, -7 into 2 is -14. Then -3 -1 is -4, minus into minus plus 4 3s are 12. 4 minus 1 is 3, and 3 into -1 is -3. So if you simplify ಮಾಡಿದ್ರೆ ಇದನ್ನ it will become -14 -3. First add ಮಾಡ್ಕೊಳ್ಳಿ, -17 ಬರುತ್ತೆ. -17 plus 2 is -5. So the value of delta 2 is -5. Now delta 3, replace third column of delta by 3 1 4 ಮಾಡಿದೀವಿ. Take first element 2, remaining ಈ row ಮತ್ತೆ column ಬಿಟ್ರೆ ಉಳಿಯೋದು 4 into 1 4, minus into minus plus 2 ones are 2. Take second element -1, leave this column and row. 1 into 4 is 4, -1 into 1 is -1. Then plus, take this element 3, leave this column and row. 1 into -2 is -2, and -1 into 1 is -1. Now simplify. 4 plus 2 6, 6 2s are 12. 4 minus 1 is 3, 3 into -1 is -3. -2 minus 1 is -3, -3 into +3 is -19. So 12 minus 3 minus 9 is -12.
12 minus 12 is 0. Therefore, the value of delta 3 is 0. So now we have to find x, y, z. X is equal to delta 1 divided by delta. Delta 1 ಏನು ಬಂದಿತ್ತು 10. ಇಲ್ಲಿ 100 ಇದೆ. No, it is 10. X value 10, delta 1 value 10 ಬಂದಿತ್ತು. Y value is delta. So 10 by 5 is 2. Therefore, x is equal to 2. Then y is equal to delta 2 divided by delta. That is minus 5 divided by 5. So 5 of 5 cancels. It remains with minus 1. Therefore, y value is minus 1. Then z is equal to delta 3 divided by delta. Delta 3 is 0 and delta is 5. So 0 divided by anything is 0. So z value is 0. So what we got? X equal to 2, y equal to minus 1 and z is equal to 0. So adu sarina tappu anta nodona. 2 minus 1 0 ide. Adanna ee equation alli haki yavadaro ondu equation alli 2 minus 1 plus 0. Simple equation alli haki. Illi 2 minus 1 plus 0. So 2 minus 1 is 1. 1 plus 0 is 1. So the answer is correct. So answer correct agi bandide. Therefore, the values are x equal to 2, y equal to 1 and z is equal to 0. So I have given some problems here to solve. Even to solve ಮಾಡಿ assignment problems ಅಂತ ಬರ್ಕೊಂಡು solve ಮಾಡಿ. ಇವೆರಡು ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಆಸ್ ಯೂಶುವಲ್ ನಾವು ಮಾಡಿರೋ ತರನೇ ಇದೆ. ಇಲ್ಲಿ ಮಾತ್ರ ಸ್ವಲ್ಪ ಡಿಫರೆನ್ಸ್ ಇದೆ. 3 ಈಕ್ವೇಷನ್ಸ್ ಇದೆ, ಆದ್ರೆ 3 x y z ಇಲ್ಲ. ಇಲ್ಲಿ x ಜೊತೆ 2 ಇದೆ, y ಜೊತೆ 1 ಇದೆ, z ಇಲ್ಲ ಅಂದ್ರೆ z ಕೋಎಫಿಷಿಯಂಟ್ ಏನು 0 ಅಷ್ಟೇ. z ಜಾಗದಲ್ಲಿ 0 ಬರ್ಕೊಳ್ಳಿ. ಇಲ್ಲಿ x ಇಲ್ಲ, ಸೊ x ಕೋಎಫಿಷಿಯಂಟ್ 0, y ಕೋಎಫಿಷಿಯಂಟ್ 1, z ಕೋಎಫಿಷಿಯಂಟ್ 2. ದೆನ್ ಇಲ್ಲಿ y ಇಲ್ಲ, ಸೊ x ಕೋಎಫಿಷಿಯಂಟ್ -2, y ಕೋಎಫಿಷಿಯಂಟ್ 0, z ಕೋಎಫಿಷಿಯಂಟ್ is 3. ಆ ತರ ಬರ್ಕೊಂಡು ನೀವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ಓಕೆ, now I will discuss on two multiple choice question. So the value of x that satisfies the system of equations is 3x plus 4y equal to 7 and 7x minus y equal to 6. So ಈ ಈಕ್ವೇಶನ್ ಅಲ್ಲಿ x ವ್ಯಾಲ್ಯೂ ಏನಾಗಿರುತ್ತೆ ಅಂತ ನೀವು ಅನ್ಕೊಳ್ತೀರಾ. ಸೊ ನೀವು ಸಾಲ್ವ್ ಮಾಡಬೇಕಾಗತ್ತೆ ಈ ಈಕ್ವೇಶನ್ಸ್ ಗಳನ್ನ. ಓಕೆ, ಸೊ ಇಫ್ ಯು ಸಾಲ್ವ್ ದೀಸ್ ಟು ಈಕ್ವೇಶನ್ಸ್ ಯು ಕ್ಯಾನ್ ಟೇಕ್ ಇಲ್ಲಿ 3 4 7 1 minus 1 ಇದೆ. ಸೊ 3 4 7 minus 1 ಆಗುತ್ತೆ. So 3 into minus 1 is minus 3. 7 4s are 28, minus 28. So minus 28 minus 3 andre minus 31 ಆಗುತ್ತೆ. Then replace first column by 7 6. So 7 into minus 1 is minus 7. 6 into minus 4 is minus 24. So minus 31 ಆಗುತ್ತೆ. Delta value minus 34, 31. Delta x value, delta 1 value ಕೂಡ minus 31 ಆಗುತ್ತೆ. So x value ಏನ್ ಬರುತ್ತೆ? Delta 1 divided by delta. So delta 1 is minus 31. Delta is also minus 31. So minus 31 cancel ಆಗುತ್ತೆ. It remains with 1. Therefore, the value of x is 1. ಅಂದ್ರೆ ಇಲ್ಲಿ x ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟೇ. ದಟ್ಸ್ ಸಿಂಪಲ್. ಕ್ರಾಮರ್ಸ್ ರೂಲ್ ಯೂಸ್ ಮಾಡಿ ನಮಗೆ ಡೆಲ್ಟಾ ಕಂಡುಹಿಡಿಯಿರಿ, ಡೆಲ್ಟಾ x ಕಂಡುಹಿಡಿಯಿರಿ, ಎರಡೇ ಬೇಕಾಗಿರೋದು. ಯಾಕೆ x ಅಷ್ಟೇ ನಮಗೆ ಬೇಕಾಗಿರೋದ್ರಿಂದ x ವ್ಯಾಲ್ಯೂ ಕಂಡುಹಿಡಿಯಿರಿ, it will become 1. So therefore, the right answer is x is equal to 1. ಈ ಎರಡು ಈಕ್ವೇಷನ್ಸ್ ಯೂಸ್ ಮಾಡಿ ಫಸ್ಟ್ ಡೆಲ್ಟಾ ಕಂಡುಹಿಡ್ಕೊಳ್ಳಿ. ಇಟ್ ಬಿಕಮ್ minus 31. ಅಗೈನ್ ಫಸ್ಟ್ ಕಾಲಮ್ ಅನ್ನ 7 6 ಇಂದ ರಿಪ್ಲೇಸ್ ಮಾಡಿ, ಅವಾಗ that value should be replaced by 7 6. Then we get x is equal to delta 1 value minus 31 ಬರುತ್ತೆ. Then you got x is equal to delta x by delta, that is 1 ಆಗುತ್ತೆ ಆನ್ಸರ್. Then another one, to find the value of x in the system of equations. Same, how many determinants are required in Cramer's rule? ಇಲ್ಲಿ ನಾವು x ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂದ್ರೆ ಈ ಎರಡು ಈಕ್ವೇಷನ್ಸ್ ಅಲ್ಲಿ x ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂದ್ರೆ ನಿಮಗೆ ಎಷ್ಟು ಡಿಟರ್ಮಿನೆಂಟ್ಸ್ ಕಂಡುಹಿಡಿಯಬೇಕು? ನಾವು ಬರೀ x ಅಷ್ಟೇ ಕಂಡುಹಿಡಿಯಬೇಕು, y ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ನಾನು ಏನೇ ಕಂಡುಹಿಡಿಯಬೇಕು? x ಕಂಡುಹಿಡಿಯಬೇಕು ಅಂದ್ರೆ ಯಾವ ಯಾವ ಡಿಟರ್ಮಿನೆಂಟ್ಸ್ ಕಂಡುಹಿಡಿಯಬೇಕು? ಡೆಲ್ಟಾಗಳನ್ನ. ನಮಗೆ ಡೆಲ್ಟಾ ಬೇಕೇ ಬೇಕು. x ಬೇಕು ಅಂದ್ರೆ ಡೆಲ್ಟಾ 1 ಬೇಕು ಅಷ್ಟೇ. ಡೆಲ್ಟಾ 2 ಅವಶ್ಯಕತೆ ಇದೆಯಾ? ಇಲ್ಲ. ನೀವು y ಕಂಡುಹಿಡಿಯಬೇಕು ಅಂದ್ರೆ ಮಾತ್ರ ಡೆಲ್ಟಾ 2 ಬೇಕು. ಬಟ್ ಅವ್ರು ಕೇಳಿರೋದು ಇಲ್ಲಿ ಕ್ವಶನ್ ಓನ್ಲಿ x. x ಕಂಡುಹಿಡಿಯಬೇಕು ಅಂದ್ರೆ ಎಷ್ಟು ಡೆಲ್ಟಾ ಕಂಡುಹಿಡಿಯಬೇಕು? ಡೆಲ್ಟಾ ಅಂಡ್ ಡೆಲ್ಟಾ 1 ಅಷ್ಟೇ. ಸೊ ದಟ್ಸ್ ಸೋ ಸಿಂಪಲ್. ದೇರ್ಫೋರ್ ಡೆಲ್ಟಾ ಕಂಡುಹಿಡಿತೀರಾ, ಡೆಲ್ಟಾ 1 ಕಂಡುಹಿಡಿತೀರಾ. ಸೊ ಎರಡು ಡೆಲ್ಟಾ ಕಂಡುಹಿಡಿದ್ರೆ ಸಾಕು. ದೇರ್ಫೋರ್ ವಾಟ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಬಿ 2. Okay, then we quickly summarize what are the things we have discussed.
Here we discussed Cramer's rule to solve system of 3 linear simultaneous equation and problems, assignments, and multiple choice questions. Then in the next session, what we are going to discuss is minor of element of a matrix, cofactor of element of a matrix, cofactor matrix, and test multiple choice question and assignment questions. That is what we are all discussing in the next session. So thank you for watching this session. Thank you.